ನಿಂತ್ಕೋ. ವೆರಿ ಗುಡ್. ಸರಿಯಾಗಿ ಕೇಳು ಬೇಬಿ ಅವಳ. ಅನಿಕಾ, ಅವ್ರನ್ನ ಹೋಗಕ್ ಬಿಡು. ಏಯ್, ಅಲ್ಲೇನ್ ನೋಡ್ತಿದ್ಯಾ? ಇಲ್ಲಿ ನೋಡು. ಇದೇನ್ ನಿಮ್ಮ ಅಪ್ಪನ ಮನೆನಾ? ಹಾ, ಅನ್ಕೊಂಡಾಗೆಲ್ಲ ಬಂದು ಹೋಗೋಕೆ. ಏಯ್, ಇಲ್ಲಿ ನಿನಗೆ ಜಾಗ ಇಲ್ಲ. ಯು ಡು ನಾಟ್ ಬಿಲಾಂಗ್ ಹಿಯರ್. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ದಿದ್ರೆ ನೀನು ಈ ಮನೆ ಗೇಟನ್ನ ದಾಟಿ ಬರ್ತಿರ್ಲಿಲ್ಲ. ಏಯ್, ಎಂಗೇಜ್ಮೆಂಟ್ ದಿನ ಅಜ್ಜಿನೇ ನಿನ್ನ ಬಾಗಿಂದ ಆಚೆ ನೂಕಿದ್ರು ತಾನೆ? ಎಷ್ಟು ಸಲ ಅವಮಾನ ಮಾಡ್ಬೇಕೆ ನಿಮ್ಗಳಿಗೆ? ಹಾ, ಅನಿಕಾ, ಜಾಗ ಬಿಡು. ಏಯ್, ಈ ಮನೆ ಅಧಿಕಾರ ಎಲ್ಲ ನನ್ನ ಕೈಯಲ್ಲಿದೆ. ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್ ರೈಟ್ ನೌ. ತಾವ್ರೆ ಅಂದರೆ ಕಮಲ ತಾನೆ. ಕಮಲ ಅಂದರೆ ನನ್ನ ಕಮಲಿ. ನನ್ನ ಇಮ್ಯಾಜಿನೇಷನಲ್ಲಿ ಅದು ಹೇಗೆ ಎದುರು ಬಂದಿದ್ರು ಹಾಗೇನೆ ಈಗಲೂ ನನ್ನ ಪಕ್ಕ ಕಾರಲ್ಲಿ ಕೂತು ಹೋಗ್ತಾ ಇರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಕಮಾಲಿ, ನೀ 3 ಅಕ್ಷರದ ಕವಿತೆ. ಇರಲಿ, ನಾಳೆ ಕಾಲೇಜ್ ಇದೆ. ನನಗೂ ಗೊತ್ತು ನೀವು ವಾಪಸ್ ಬಂದೇ ಬರ್ತೀರಾ ಅಂತ. ಬಂದು ನನ್ನ ಜೊತೆ ಇಲ್ಲೇ ಪಕ್ಕದಲ್ಲಿ ಕೂರ್ತೀರಾ ಅಂತ. ಅರೆ, ಇವಳು ಮೊಬೈಲು ವಾಲೆಟ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಸರಿ ಹೋಯ್ತು, ಈಗ ನಾನು ವಾಪಸ್ ಹೋಗಿ ದಿನ ಕೊಟ್ಟು ಬರಬೇಕು. ಅನಿಕಾ, ದಿನ ಎಲ್ಲ ಸಾಕಷ್ಟು ನೋಡಿ ಮನೆಗೆ ಬಂದಿದ್ದೀನಿ. ನಾಲ್ಗಿನ ಹತೋಟಿಲಿ ಇಟ್ಕೊಂಡು ಮಾತಾಡು. ಪ್ರತಿ ಪದಕ್ಕೂ ನೀನು ಅನುಭವಿಸ್ಬೇಕಾಗಿರೋ ಪರಿಣಾಮ ಬಲವಾಗಿರುತ್ತೆ, ತಿಳ್ಕೊ. ಅಲ್ಲ ಅಜ್ಜಿ, ನೀವೇ ಇವಳನ್ನ ಮನೆಯಿಂದ ಆಚೆ ಓಡಿಸಿದ್ರಲ್ಲ, ಈಗ ಮತ್ತೆ ಬಂದಿದ್ದಾಳೆ. ಅಜ್ಜಿ, ನಿಮ್ಮ ಮನಸ್ಸು ಮಗು ಥರ. ಇವಳು ನಿಮ್ಗೆ ಏನಾದರೂ ಹೇಳಿ ಯಾಮಾರಿಸಿರ್ತಾಳೆ ಅಷ್ಟೇ. ಇವಳನ್ನ ನಂಬೇಡಿ ಅಜ್ಜಿ. ಕಮಲಿನ ಕರ್ಕೊಂಬಂದಿರೋದು ನಾನೇ. ಏನ್ ಹೇಳ್ತಿದ್ದೀರಾ ಅಜ್ಜಿ? ಈಗಲೂ ನಿಜ ಹೇಳು, ನಾನು ನೀನು ಉಳಿಸ್ಕೋತೀನಿ. ಇದರಿಂದ ಯಾರಿದ್ದಾರೆ ನೋಡಿ. ನೀವು ನಮ್ಮ ಜೊತೆ ಅಂದರೆ ಒಳಗಡೆ ಸ್ಟೇಷನ್ಗೆ ಬರಬೇಕಾಗತ್ತೆ. ನೀವು ಕಮಲಿನ ಯಾವಾಗ ಬೇಕಾದ್ರೂ ವಿಚಾರಿಸ್ಬೋದು. ಅವಳು ನಮ್ಮನೇಲೇ ಇರ್ತಾಳೆ. ಏನು?
ನಾಸರ್ ಸತ್ತೋದ್ನ. ಸಾಯೋಕ್ಕೂ ಮುಂಚೆ ಅವನು ಕಮಲಿ ಕಡೆ ಬೆರಳು ಮಾಡಿ ತೋರಿಸ್ದ. ಅಂದರೆ ನಿಮ್ಮ ತಾತ ಎಲ್ಲಿದ್ದಾರೆ ಅಂತ ಕಮಲಿ ಮುಖಾಂತರ ಸಿಗ್ಬೋದು ಅನ್ನೋದು ನನ್ನ ಊಹೆ. ಅಷ್ಟೇ ಅಲ್ಲ, ಕಮಲಿ ಈ ಮನೇಲಿ ಇರೋವರೆಗೂ ಯಾವುದೇ ರೀತಿಯ ಅನಾಹುತ ನಡೆದಿರಲಿಲ್ಲ. ಅವಳನ್ನ ಮನೆ ಬಿಟ್ಟು ಹೋಗು ಅಂದಾಗ್ಲಿಂದಲೇ ಎಲ್ಲ ಶುರುವಾಗಿತ್ತು. ಇವಳು ಇನ್ನು ಮುಂದೆ ಇಲ್ಲೇ ಇರೋದ್ರಿಂದ ಎಲ್ಲ ಸರಿ ಹೋಗಬಹುದು ಅನ್ನೋ ನಂಬಿಕೆ ನನಗಿನ್ನೂ ಹೆಚ್ಚಾಗ್ತಾ ಇದೆ. ಕಮಲಿ, ನೀನು ಎಲ್ಲಿಗೂ ಹೋಗಬೇಡ, ಇಲ್ಲೇ ನಮ್ಮ ಜೊತೆ ನಮ್ಮನೇಲೇ ಇರು. ಅಂದ್ರೆ ಅಜ್ಜಿ, ನನ್ನ ಮೇಲೆ ನಂಬಿಕೆ ಇಟ್ಟು ಪವರ್ ಆಫ್ ಅಟರ್ನಿ ಬರ್ದ್ಕೊಟ್ಟಿದ್ದು ಸುಳ್ಳ? ಅದು ಸುಳ್ಳಲ್ಲ ಅಂದ್ರೆ ನನಗೆ ಈ ಮನೆ ಮೇಲೆ ಹಕ್ಕಿಲ್ವಾ? ಇಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ನಿರ್ಧಾರ ಮಾಡೋ ಅಧಿಕಾರ ಇಲ್ವಾ? ಇವತ್ತು ನಿರ್ಧಾರ ಆಗ್ಬೇಕು ಅಜ್ಜಿ. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಕಮಲಿ ಇರಬೇಕು. ಹೇಳಿ ಹೇಳಿ ಅಜ್ಜಿ, ಈ ಮನೆಯಲ್ಲಿ ನಾನಿರ್ಬೇಕಾ ಇವಳಿರ್ಬೇಕಾ? ಬೇಬಿ, ಎಂತ ಕೆಲಸ ಮಾಡ್ತಿದ್ಯಾ ನೀನು? ಯೋಳಿ ಅಜ್ಜಿ, ಕಮಲಿನೇ ಇರ್ಲಿ ಅಂತ ಯೋಳಿ, ಈ ಅನಿಷ್ಟ ತೊಲಗ್ಲಿ. ಅನ್ಪೂರ್ಣ, ಒಂದು ನಿಮಿಷ. ಬೇಬಿ ತುಂಬ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾಳೆ. ಅನಿಕಾ ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಅನ್ಪೂರ್ಣ? ಯಾಕೆಂದ್ರೆ ನೀನು ಬೆಳ್ಳಿಗಿರೋದನ್ನೆಲ್ಲ ಹಾಲು ಅಂತ ನಂಬ್ಕೊಳ್ಳೋಳು. ನಿನ್ನ ದೊಡ್ಡತನ ಅಂತ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಅನ್ಪೂರ್ಣ. ಹಾಗಾಗಿ ನೀನೇನು ತಪ್ಪು ತಿಳ್ಕೋಬೇಡ. ಅಲ್ಲ ಅನ್ಪೂರ್ಣ, ಯಾರೋ ಒಬ್ಬ ರೌಡಿ ನಮ್ಮ ಅಣ್ಣನ್ನ ಕಿಡ್ನಾಪ್ ಮಾಡಿದ ಕ್ರಿಮಿನಲ್ಲು ಇವಳನ್ನ ತೋರಿಸಿ ಏನೋ ಅಂದ ಅಂದ್ ಮಾತ್ರಕ್ಕೆ ನಮ್ಮ ಅಣ್ಣ ವಾಪಸ್ ಸಿಗ್ತಾನೆ ಅಂತ ನೀನ್ ನಂಬ್ಕೊಂಡಿದ್ಯಾ? ಒಂದು ವಿಷಯ ನೀನು ಮರೀತಾ ಇದೀಯಾ ಅನ್ಪೂರ್ಣ. ಇವಳಿಂದ ಅಣ್ಣ ವಾಪಸ್ ಬರೋದಿಲ್ಲ. ಯಾಕೆಂದ್ರೆ ಅಣ್ಣ ಇವಳಿಂದಾನೇ ಆಚೆ ಹೋಗಿದ್ದು. ಮರ್ತೋಯ್ತಾ ಅನ್ಪೂರ್ಣ? ನೀನೇ ಹೇಳ್ದಿಯಲ್ಲ ಅನ್ಪೂರ್ಣ, ಇವಳು ಈ ಮನೇಲಿ ಇರೋವರೆಗೂ ಯಾವುದೇ ಅನಾಹುತ ನಡೆದಿಲ್ಲ ಅಂತ. ಯಾಕೆ ಹೇಳು? ಯಾಕೆ ಅಂದ್ರೆ ಇವಳು ಮನೆಯಲ್ಲೇ ಇದ್ಲಲ್ಲ, ಅದಕ್ಕೆ. ಅರ್ಥ ಆಗ್ಲಿಲ್ವಾ ಅನ್ಪೂರ್ಣ? ಇವಳು ಮನೆಯಲ್ಲೇ ಇದ್ದಾಗ ಏನಾದ್ರೂ ತೊಂದರೆ ಆದ್ರೆ ಅದು ಅವಳಿಗೂ ಆದಂಗಲ್ವಾ, ಅದಕ್ಕೆ. ಹೊಟ್ಟೆ ತುಂಬ ಊಟ, ಬೆಚ್ಚಗ್ ಜಾಗ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳು? ಅದು ಅಲ್ಲದೆ ಹಳ್ಳಿ ಗಮಾರ್ ಬೇರೆ, ಇದು ಅವಳಿಗೆ ಸ್ವರ್ಗ ಅನ್ಪೂರ್ಣ. ಆದ್ರೆ ಯಾವಾಗ ನೀನು ಇವಳನ್ನ ಮನೆಯಿಂದ ಆಚೆ ಕಳಿಸಿದ್ಯೋ ಆಗ ನಮಗೆ ಅಸಲಿ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ಲು ಅಲ್ವೇನೆ ಕೆಸ್ರಿನ್ ಕಮಲಿ? ಸಾಕ್ ನಿಲ್ಸಿ. ನಮ್ ಕಮಲಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ ಯಾರಿಗೂ ಇಲ್ಲ.
ನಿಂಗೆ ಮತ್ತೆ ನಿನ್ ಕಮಲಿ ನೋಡ್ದ ನಿನ್ ಬಗ್ಗೆ ಏನೇನೋ ಮಾತಾಡ್ತವ್ರೆ. ಮೇಡಮ್, ನಾನಿಲ್ಲಿಗೆ ಬರಬಾರ್ದಿತ್ತು, ನನಗೆ ಸಂಸ್ಬಿಡಿ. ನಟಿಸ್ಬೇಡ್ವೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ಒಂದ ದಾರಿಗೆ ಸುಂಕ ಇಲ್ಲ ಅಂತ ನಡಿಯಾಚೆ. ಕಾಮಿನಿ, ಕಾಮಿನಿ, ನೀನ್ ಸುಮ್ನಿರು ಅನ್ಪೂರ್ಣ. ಇಂಥವ್ನೆಲ್ಲ ಮನೆ ಒಳಗೆ ಬಿಟ್ಕೋಬಾರ್ದು. ನಾನು ಅಲ್ಲೇ ಹೇಳ್ದೆ, ನೀನ್ ಕೇಳಲಿಲ್ಲ. ಈಗ ಮಾಡಿದ್ದು ಸರಿಯಾಗಿದೆ, ಸುಮ್ನಿರು. ಸಾಕು ನಿಲ್ಸಿ. ಕಮಲಿ, ಪೆಟ್ಟಾಯ್ತೇನಮ್ಮ? ಪರವಾಗಿಲ್ಲ ಸರ್. ಬಾ.
ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲಮ್ಮ. ಅವತ್ತು ನೀವು DNA ಟೆಸ್ಟ್ ಮಾಡಿಸಿದ್ರಲ್ವಾ, ಅದು ನಿಮ್ಮ ಮಗಳದ್ದೇ. ನಮ್ಮ ಮಗಳು ಕಮಲಿನ ಕಾಪಾಡೋದು ನಮ್ಮಿಬ್ರು ಕರ್ತವ್ಯ. ಮಾತು ಕೊಡ್ರಿ. ನನ್ನ ಮಗಳನ್ನ ಈ ಮನೆಯಿಂದ ಹೊರಗೆ ಹೋಗೋ ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಕಮಲಿನು ನನ್ನ ಆಚೆ ಹಾಕೋ ಕೆಲಸ ಯಾರು ಮಾಡಿದ್ದು? ಚಂದ್ರು, ನಿನ್ ಕಾಳಜಿ ನನ್ಗೆ ಅರ್ಥ ಆಗತ್ತೆ. ಎಲ್ರು ನಮ್ಮವ್ರು ಅನ್ಕೊಳ್ಳೋದೇನೋ ಸರಿ, ಆದ್ರೆ ಅದು ನಿಜವಾಗ್ಲೂ ನಮ್ಮವ್ರಿಗೆ ತೊಂದರೆ ಕೊಡಬಾರ್ದಲ್ವಾ? ಚಂದ್ರು, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇರೋ ಅಧಿಕಾರ ಎಲ್ಲ ಅನಿಕಾ ವಹಿಸ್ಕೊಟ್ಟು ಪವರ್ ಆಫ್ ಅಟಾರ್ನಿ ಅನಿಕಾ ಹೆಸರಿಗೆ ಬರ್ಕೊಟ್ಟ ಮೇಲೂ ಇಂಥ ಕಮಲಿ ನಮ್ಮನೇಲಿ ಯಾಕಿರ್ಬೇಕು ಹೇಳು? ಇಷ್ಟಕ್ಕೂ ಚಂದ್ರು, ಈ ಕಮಲಿಯಿಂದ ನಮಗ್ ತಾನೇ ಏನ್ ಒಳ್ಳೇದಾಗಿದೆ? ಆಗಿರೋದೆಲ್ಲ ಬರೀ ಕೆಟ್ಟದ್ದೇ. ಸಾಕ್ ನಿಲ್ಸಿ. ಯಾವ ಪವರ್ ಆಫ್ ಅಟಾರ್ನಿ ಬಗ್ಗೆ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದಿದೀರಾ? ಅಮ್ಮ ಇರೋ ತನಕ ಇದ್ ಬರೀ ಪೇಪರು, ಯಾವ ಬೆಲೆನೂ ಇಲ್ಲ. ಅಷ್ಟಕ್ಕೂ ಇದ್ರಲ್ಲಿ ಬರ್ದಿದ್ಯಲ್ಲ, ಅನಿಕಾ ಹೆಸರಿಗೆ ಪವರ್ ಆಫ್ ಅಟಾರ್ನಿ ಯಾವಾಗ ಸೇರುತ್ತೆ ಅಂದ್ರೆ ನನ್ನ ಹಿರಿ ಮಗಳು ಇಲ್ದಲೇ ಇರುವಾಗ. ನನ್ನ ಮಗಳು ಇಲ್ಲೇ ಇದ್ದಾಳಲ್ಲ,